ಈ ದೇಶ ಧರ್ಮದ ಆಧಾರದಲ್ಲಿ ವಿಭಜನೆಯಾದಾಗ ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ ಅಂತ ಈ ದೇಶನ ಎರಡು ಭಾಗ ಮಾಡಿದಾಗ ನೀವು ಆದ ಮೇಲೂ ಕೂಡ ಈ ದೇಶದಲ್ಲಿ ಉಳ್ಕೊಂಡಿದ್ದೀರಾ ಅಂದರೆ ಅದರ ಅರ್ಥ ನೀವು ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಕಾನೂನನ್ನು ಒಪ್ಪಿಕೊಂಡು ನಾವು ಇಲ್ಲಿ ಇರ್ತೀವಿ ಹಿಂದೂಗಳ ಜೊತೆ ಅಂತ ಹೇಳಿ ನೀವು ಇಲ್ಲಿ ಇದ್ದೀರಿ. ಆದರೆ ಇವತ್ತು ನೀವು ಏನು ಮಾಡಕೊಟ್ಟಿದ್ದೀರಿ? ಇವತ್ತು ಕಂಡ ಕಡೆ ಕಲ್ಲೊಡಿತಿದ್ದೀರಿ, ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ತಿದ್ದೀರಿ, ಪೊಲೀಸರಿಗೆ ಕಲ್ಲೊಡಿತಿದ್ದೀರಿ. ನೀವು ಯಾಕೆ ನಿಮಗೆ ಈ ಮನಸ್ಥಿತಿ? ಇವತ್ತು ಮುಸಲ್ಮಾನರು ಯಾಕೆ ಅಷ್ಟು ಒಗ್ಗಟ್ಟಾಗ್ತಿದ್ದಾರೆ ಅಂದರೆ ಅವರು ಧರ್ಮನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಆದರೆ ನಮ್ಮಲ್ಲಿ ಏನಾಗ್ತಿದೆ ಇವತ್ತು? ಜಾತಿ ಜಾತಿ ಜಾತಿ, ಮೇಲು ಕೀಳು, ಬಡವ ಶ್ರೀಮಂತ, ದಲಿತ, ದಲಿತ, ಹೀಗೆ ನೂರಾರು ವಿಚಾರಗಳನ್ನ ಇಟ್ಕೊಂಡು ನಾವಿವತ್ತು ಹಿಂದೂಗಳಲ್ಲಿ ಒಗ್ಗಟ್ಟಿಲ್ದಂಗೆ ಹರಿದು ಹಂಚು ಹೋಗಿದೆ ಈ ದೇಶ. ಮುಸಲ್ಮಾನರಲ್ಲಿಲ್ವೇ? ಖಂಡಿತ ಇದೆ, ನೂರಾರು ಜಾತಿ ಇದೆ. ಆದರೆ ನೀವು ಮುಸಲ್ಮಾನ ಕೇಳೋ ಮುಸಲ್ಮಾನ್ ಅಂತಲೇ ಹೇಳೋದು. ಧರ್ಮದ ಜಾಗೃತಿ ಯಾವ ಜನರಲ್ಲಿ ಇರೋದಿಲ್ವೋ ಆ ದೇಶ ಖಂಡಿತವಾಗ್ಲೂ ಉಳಿಯಲ್ಲ. ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಒಂದು ಕಳೆ ಬೆಳೆದಿದೆ. ಅದು ಕಳೆನೂ ಹೌದು, ಕೊಳೆನೂ ಹೌದು, ಮತ್ತು ಈ ದೇಶಕ್ಕೆ ಅಂಟಿರೋ ಕಳಂಕನೂ ಹೌದು. ಯಾವುದು ಗೊತ್ತಾದು? ಕಾಂಗ್ರೆಸ್. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ನಾನು ಮೊಟ್ಟ ಮೊದಲನೇದಾಗಿ ಮುಸ್ಲಿಂ ಕೆಲವು ಗೂಂಡಾಗಳಿಗೆ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ರಾಜ್ಯದಲ್ಲಿ, ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಅಶಾಂತಿನ ಮೂಡಿಸ್ತಿರ್ತಕ್ಕಂಥ ಕೆಲವು ಮುಸ್ಲಿಂ ಪಟ್ಟಬದ್ಧ ಶಕ್ತಿಗಳಿಗೆ ನಾನೊಂದು ವಿಚಾರ ಹೇಳಬೇಕಾಗಿದೆ. ನೋಡಿ, ನೀವೊಂದು ಅರ್ಥ ಮಾಡ್ಕೊಳ್ಬೇಕು. ಈ ದೇಶ ಧರ್ಮದ ಆಧಾರದಲ್ಲಿ ವಿಭಜನೆಯಾದಾಗ ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ ಅಂತ ಈ ದೇಶನ ಎರಡು ಭಾಗ ಮಾಡಿದಾಗ ನೀವು ಆದ ಮೇಲೂ ಕೂಡ ಈ ದೇಶದಲ್ಲಿ ಉಳ್ಕೊಂಡಿದ್ದೀರಾ ಅಂದರೆ ಅದರ ಅರ್ಥ ನೀವು ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಕಾನೂನನ್ನು ಒಪ್ಪಿಕೊಂಡು ನಾವು ಇಲ್ಲಿ ಇರ್ತೀವಿ ಹಿಂದೂಗಳ ಜೊತೆ ಅಂತ ಹೇಳಿ ನೀವು ಇಲ್ಲಿ ಇದ್ದೀರಿ. ಆದರೆ ಇವತ್ತು ನೀವು ಏನು ಮಾಡಕೊಟ್ಟಿದ್ದೀರಿ? ಇವತ್ತು ಕಂಡ ಕಡೆ ಕಲ್ಲೊಡಿತಿದ್ದೀರಿ, ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ತಿದ್ದೀರಿ, ಪೊಲೀಸರಿಗೆ ಕಲ್ಲೊಡಿತಿದ್ದೀರಿ. ನೀವು ಯಾಕೆ ನಿಮಗೆ ಈ ಮನಸ್ಥಿತಿ? ನೀವು ಇಲ್ಲಿನ ಕಾನೂನುಗಳನ್ನ ಒಪ್ಕೊಂಡಿದ್ದೀರಿ. ಹಾಗಾಗಿ ಇರಲಿ ನೋಡಿ, ಎಲ್ರಿಗೂ ಎಲ್ಲ ಧರ್ಮನೂ ಕೂಡ ಶ್ರೇಷ್ಠನೇ. ನನಗೆ ನನ್ನ ಧರ್ಮ ಮುಖ್ಯ, ನಿಮಗೆ ನಿಮ್ಮ ಧರ್ಮ ಮುಖ್ಯ. ಯಾರೂ ಧರ್ಮದ ವಿಚಾರದಲ್ಲಿ ಅವಹೇಳನಕಾರಿ ಮಾಡಬಾರ್ದು, ಒಪ್ಕೊಳ್ಳೋಣ. ಆದರೆ ಅಂಥ ಒಂದು ಅವಹೇಳನಕಾರಿ ವಿಚಾರಗಳು ಎರಡೂ ಕಡೆಯಿಂದ ಆದಾಗಲೂ ಕೂಡ ನಮಗೆ ಕಾನೂನಿನ ಕಟ್ಟಳೆಗಳಿದೆ, ನಮಗೆ ಸಂವಿಧಾನ ಇದೆ, ನಾವು ಅದರ ಪ್ರಕಾರನೇ ಬಗೆಹರಿಸ್ಕೊಳ್ಬೇಕು. ಆದರೆ ನೀವಿವತ್ತು ಏನು ಮಾಡ್ತಿದ್ದೀರಿ? ನೀವು ಅದನ್ನೆಲ್ಲ ಬಿಟ್ಟು ಇವತ್ತು ಕಲ್ಲುಗಳು ತೊಗೊಂಡು, ತಲವಾರುಗಳು ತೊಗೊಂಡು ನೀವು ಬೀದಿನಲ್ಲಿ ನಿಂತ್ಕೊಂಡು ಇವತ್ತು ಅಶಾಂತಿನ ಸೃಷ್ಟಿ ಮಾಡ್ತಿದ್ದೀರಿ, ಸಮಾಜದಲ್ಲಿ ಅಶಾಂತಿನ ಮೂಡಿಸ್ತಾ ಇದ್ದೀರಿ. ಸಮಾಜ ಇವತ್ತು ಶಾಂತಿಯುತವಾಗಿರೋದಕ್ಕೆ ನೀವು ಬಿಡ್ತಾ ಇಲ್ಲ. ನಾನು ಮುಸಲ್ಮಾನ್ ಬಂಧುಗಳಿಗೆ ಹೇಳ್ತೀನಿ, ಎಲ್ರಿಗೂ ಅಲ್ಲ, ಯಾರು ಈ ಗಲಭೆಕೋರರಿದ್ದಾರೆ ಅವ್ರಿಗೆ ಮಾತ್ರ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಒಂದು ಪಕ್ಷ ನೀವೇನು ಮಾಡ್ತಿದ್ದೀರಲ್ಲ, ಈಗ ಕಲ್ಲು ತೊಗೊಂಡು ತಲವಾರುಗಳು ತೊಗೊಂಡು ಬೀದಿನಲ್ಲಿ ಇವತ್ತು ಅರಾಜಕತೆಯನ್ನು ಸೃಷ್ಟಿ ಮಾಡ್ತಿದ್ದೀರಲ್ಲ, ಆ ರೀತಿ ಏನಾದರೂ ಬಹುಸಂಖ್ಯಾತ ಹಿಂದೂಗಳಿದ್ದೀವಿ ನಾವು. ಇವತ್ತು ಹಿಂದೂ ಸಮಾಜ ಈ ದೇಶದಲ್ಲಿ ಬಹುಸಂಖ್ಯಾತರಿದ್ದೀವಿ ನಾವು ಏನಾದರೂ ಕಲ್ಲು ತೊಗೊಂಡು ಬೀದಿಗಿಳಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು? ನಿಮ್ಮ ಅಸ್ತಿತ್ವ ಏನಾಗ್ಬೋದು? ಒಂಚೂರು ವಿಚಾರ ಮಾಡಿ ನೋಡಿ. ನೀವು ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಯಾರು ದಗಾಕೋರು ಇದ್ದೀರಲ್ಲ, ಈ ದಾಳಿಗಳು ಮಾಡ್ತಿದ್ದೀರಲ್ಲ, ಆ ಮುಸಲ್ಮಾನರಿಗೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಬಾಬ್ರಿ ಮಸೀದಿ ಕೇವಲ ಅರ್ಧ ಗಂಟೆನಲ್ಲಿ ಹಿಂದೂ ಸಮಾಜ ಬರಿಗೈಯಲ್ಲಿ ಪುಡಿ ಮಾಡಿಬಿಡ್ತು. ಬರೀ ಅರ್ಧ ಗಂಟೆನಲ್ಲೇ ಈ ಸಮಾಜ ಏನಾದರೂ ಒಂದುಗೂಡಿ ಒಗ್ಗಟ್ಟಾಗಿ ಬೀದಿನಲ್ಲಿ ನಿಂತರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಸಾಕು. ಅರ್ಧ ಗಂಟೆನಲ್ಲಿ ಬರಿಗೈಯಲ್ಲಿ ಬಾಬರಿ ಮಸೀದಿನ ಪುಡಿಗಟ್ಟಿರೋ ಹಿಂದೂ ಸಮಾಜಕ್ಕೆ ಅಲ್ಲೊಂದು ಮಂದಿರ ಕಟ್ಟೋ ದೊಡ್ಡ ವಿಚಾರ ಆಗಿತ್ತೇನ್ರಿ? ಅಲ್ಲೊಂದು ಮಂದಿರ ಕಟ್ಟೋ ದೊಡ್ಡ ವಿಚಾರ ಆಗಿತ್ತೇನ್ರಿ? ಆದರೂ ನಾವು ಮಾಡಲಿಲ್ಲ ಅದನ್ನು. ಯಾಕೆ ಅಂದರೆ ಹಿಂದೂ ಸಮಾಜ ಸಂವಿಧಾನಕ್ಕೆ, ಈ ದೇಶದ ಕಾನೂನಕ್ಕೆ ಗೌರವ ಕೊಡುತ್ತೆ. ಆ ಕಾರಣಕ್ಕೋಸ್ಕರ ನಾವು ಕಾನೂನಿನ ಪ್ರಕಾರ ಹೋರಾಟ ಮಾಡಿ ಆ ಜಾಗನ ತೊಗೊಂಡಿದ್ದೀವಿ ನಾವು. ಹಿಂದೂ ಸಮಾಜ ಮನಸ್ಸು ಮಾಡಿದ್ರೆ ಕಾಶಿನಲ್ಲಿ ಜ್ಞಾನವಾಪಿ ಮಸೀದಿನ ಹೊಡೆದು ಮಂದಿರ ಕಟ್ಟೋದು ದೊಡ್ಡ ವಿಚಾರನೇ ಅಲ್ಲ. ಆದರೂ ನಾವು ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ? ಸಂವಿಧಾನದ ಮೇಲೆ ಇರೋ ಗೌರವಕ್ಕೋಸ್ಕರ, ಈ ಮಣ್ಣಿನ ಕಾನೂನಿನ ಮೇಲೆ ಇರೋ ಗೌರವಕ್ಕೋಸ್ಕರ ನಾವು ಅದನ್ನು ಮಾಡ್ತಿಲ್ಲ. ಆದರೆ ನೀವು ನಮ್ಮನ್ನು ಪ್ರಚೋದನೆ ಮಾಡ್ತಿದ್ದೀರಿ. ಕಂಡಲ್ಲಿ ಅಶಾಂತಿನ ಮೂಡಿಸಿ ಇವತ್ತು ಸಮಾಜದಲ್ಲಿ ಅಶಾಂತಿನ ಮೂಡಿಸ್ತಾ ಇದ್ದೀರಿ. ನೀವು ನಮ್ಮನ್ನು ಪ್ರಚೋದನೆ ಮಾಡ್ತಿದ್ದೀರಿ. ದಯವಿಟ್ಟು ಮಾಡಬೇಡಿ. ಇದರ ಪರಿಣಾಮಗಳು ಸರಿ ಇರೋದಿಲ್ಲ. ಈ ಸಮಾಜ ಒಗ್ಗೂಡ್ತು ಅಂದರೆ ನೀವು ನಿಲ್ಲೋದಕ್ಕೆ ಆಗೋದೇ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು. ಯಾರು ಕಲ್ಲೊಡಿತಿದ್ದೀರ ಇವತ್ತು? ನಾನು ಇಡೀ ಸಮಾಜನ ದೋಷ ಮಾಡ್ತಿಲ್ಲ, ಇಡೀ ಮುಸ್ಲಿಂ ಸಮಾಜನ ದೋಷ ಮಾಡ್ತಿಲ್ಲ. ಮುಸ್ಲಿಂ ಸಮಾಜದಲ್ಲಿ 80% ಜನರಿಗೆ ಶಾಂತಿನೇ ಬೇಕಾಗಿದೆ. ಆ ಜನರು ಕೂಡ ತುಂಬ ಪ್ರಬುದ್ಧರಿದ್ದಾರೆ. ಆದರೆ ಒಂದಷ್ಟು ಜನ ಕಿಡಿಗೇಡಿಗಳು
ಕಿಡಿಗೇಡಿಗಳು ಧರ್ಮ ಅಂದರು ಇವತ್ತು ದೇಶದಲ್ಲಿ ಅಶಾಂತಿನ ಸೃಷ್ಟಿ ಮಾಡ್ತಿದ್ದಾರೆ. ದೇಶದ ಭದ್ರತೆಗೆ ನೀವು ಕಂಟಕವಾಗ್ತಾ ಇದ್ದೀರಿ. ನೀವು ಇಲ್ಲಿನ ಕಾನೂನುಗಳನ್ನ ಗೌರವ ಕೊಡ್ತಾ ಇಲ್ಲ. ನೀವು ಎಲ್ಲದಕ್ಕೂ ಕಾನೂನಿದೆ, ದಯವಿಟ್ಟು ಕಾನೂನಿನ ಪ್ರಕಾರ ನೀವು ಹೋರಾಟ ಮಾಡಿ. ನಿಮ್ಮ ಏನೇ ಹಕ್ಕುಗಳಿಗೆ ಧಕ್ಕೆ ಆದರೆ ಕಾನೂನಿನ ಪ್ರಕಾರ ಹೋರಾಟ ಮಾಡಿ ನೀವು ದಕ್ಕಿಸ್ಕೊಳ್ಳಿ ನಿಮ್ಮ ಹಕ್ಕನ್ನು. ನಿಮ್ಮನ್ನು ನಾವು ಒಪ್ಕೊಂಡಿದ್ದೀವಿ. ಈ ದೇಶ ಧರ್ಮದ ಆಧಾರದ ಮೇಲೆ ಹೊಡೆದ್ರೂ ಕೂಡ ನೀವು ಇಲ್ಲಿ ಇರ್ತೀವಿ ಅಂದಾಗ ನಾವು ಒಪ್ಕೊಂಡಿದ್ದೀವಿ ನೀವು ಇರಿ ಅಂತ. ನಿಮಗೆ ಜಾಗ ಕೊಟ್ಟಿದ್ದೀವಿ, ನಿಮಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಆದರೆ ನೀವಿವತ್ತು ನಮ್ಮನ್ನು ಕೆರಳಿಸ್ತಿದ್ದೀರಿ. ನೀವು ನಮ್ಮ ಸಮಾಜನ ನೀವು ಕೆರಳಿಸ್ತಿದ್ದೀರಾ. ಇವತ್ತು ಹಿಂದೂ ಸಮಾಜನ ನೀವು ಕೆರಳಿಸ್ತಿದ್ದೀರಾ. ಇವತ್ತು ತಪ್ಪು ಮಾಡ್ತಾ ಇದ್ದೀರಾ. ನೀವು ಇದನ್ನು ನಿಲ್ಲಿಸಬೇಕು, ಸರಿ ಮಾಡ್ಕೋಬೇಕು. ಯಾರ್ಯಾರು ದಾಳಿಕೋರಿದ್ದಾರೆ, ದಂಗೆಕೋರಿದ್ದೀರಾ, ನೀವು ಸರಿ ಹೋಗಬೇಕು. ಇಲ್ಲಾಂದರೆ ಹಿಂದೂ ಸಮಾಜ ಕೆರಳಿದ್ರೆ ನೀವು ಇರೋದಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಆದರೆ ಈ ಸಮಾಜ, ನಾನು ಮುಂದೆನೇ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನಾವು ಸಂವಿಧಾನಬದ್ಧವಾಗಿ ಹೋರಾಟ ಮಾಡ್ತೀವಿ. ನಮಗೆ ಜ್ಞಾನವ್ಯಾಪಿ ಮಸೀದಿನ ಹೊಡೆದಾಕಿ ಒಂದು ಮಂದಿರ ಕಟ್ಟೋದು ದೊಡ್ಡ ವಿಚಾರನಲ್ಲ ಕಣ್ರಿ. ಎಷ್ಟು ಗಂಟೆಗಳ ಕೆಲಸ ರೀ ಅದು. ಆದರೆ ನಾವು ಸಂವಿಧಾನದ ಪ್ರಕಾರನೇ ತಗೊಳ್ಬೇಕು ಅಂತ ಹೊರಟಿರೋ ಜನ. ನಾವಿಷ್ಟೆಲ್ಲ ನಿಮ್ಮನ್ನು ಸಹಿಸ್ಕೋತಾ ಇದ್ದೀವಿ ಅಂದ್ರೂ ಅದನ್ನು ನಮ್ಮ ಸಹನೆಯನ್ನು ನೀವು ಪರೀಕ್ಷೆ ಮಾಡಬೇಡಿ ದಯವಿಟ್ಟು. ನಿಮಗೆ ಇದು ಎಚ್ಚರಿಕೆ ಅಂತನಾದರೂ ಅಂದ್ಕೊಳ್ಳಿ, ಎಚ್ಚರಿಕೆನೇ ಇದು. ನಮ್ಮನ್ನು ಪರೀಕ್ಷೆ ಮಾಡಬೇಡಿ. ಇವತ್ತು ಹಿಂದೂ ಸಮಾಜದ ಜನರಿಗೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾಕೆ ಮುಸಲ್ಮಾನರು ನಮ್ಮ ಮೇಲೆ, ನಮ್ಮ ಜನಗಳ ಮೇಲೆ ಇವತ್ತು ದೇಶದಲ್ಲಿ ಅಶಾಂತಿನ ಸೃಷ್ಟಿ ಮಾಡ್ತಿದ್ದಾರೆ ಅಂದರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಹಿಂದೂಗಳೇ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಅವರು ನಮ್ಮ ಮೇಲೆ ಈ ಥರ ದಬ್ಬಾಳಿಕೆಗಳನ್ನ ಮಾಡ್ತಿದ್ದಾರೆ. ನಾವು ಒಗ್ಗಟ್ಟಾಗಬೇಕು. ನಾನು ವಿಶೇಷವಾಗಿ ಸ್ವಾಮೀಜಿಗಳನ್ನ ಕೇಳ್ತೀನಿ, ಮಠಾಧೀಶರನ್ನ ಕೇಳ್ತೀನಿ. ಈ ದೇಶ, ಈ ಧರ್ಮ 1375 ವರ್ಷ ಈ ದೇಶನ ಪರಕೀಯರು ಆಳಿದ್ರೂ ಕೂಡ, ಪರಕೀಗಳು ನಮ್ಮ ಮೇಲೆ ಇಷ್ಟೊಂದು ಆಕ್ರಮಣಗಳು ಮಾಡಿದ್ರೂ ಕೂಡ ಎಷ್ಟು ಸಮುದಾಯಗಳು ಸ್ವಾಮಿ, ಎಷ್ಟು ಸಮಾಜಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದೆ. ತಗೊಳ್ಳಿ ನೀವು, ಮೊಘಲರು, ತುರುಕರು, ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷರು, ಎಷ್ಟು ನಾಗರಿಕತೆಗಳು ನಮ್ಮ ಮೇಲೆ ದಾಳಿ ಮಾಡಿದೆ. ಎಷ್ಟು ನಾಗರಿಕತೆಗಳು ದಾಳಿ ಆಯಿತು ಈ ದೇಶದ ಮೇಲೆ. ಆದರೂ ಇವತ್ತು ಹಿಂದೂ ದೇಶ 80%ಗಿಂತ ಹೆಚ್ಚು ಜನಸಂಖ್ಯೆನ ಉಳಿಸ್ಕೊಂಡಿದೆ ಅಂದರೆ ಯಾರ ಕಾರಣ? ಇದಕ್ಕೆ ಸ್ವಾಮೀಜಿಗಳೇ ಉತ್ತರ ಕೊಡಿ. ಯಾರ ಕಾರಣ? ನಮ್ಮ ಹಿಂದಿನ ಸಾಧು ಸಂತರುಗಳು ಈ ದೇಶನ ಉಳಿಸಿದವರು, ಈ ಧರ್ಮನ ಉಳಿಸಿದವರು. ಆದರೆ ನೀವು ಏನು ಮಾಡ್ತಿದ್ದೀರಿ ಇವತ್ತು? ಸ್ವಾಮೀಜಿಗಳೆಲ್ಲರಿಗೂ ನಾನು ಹೇಳ್ತಿಲ್ಲ. ಇವತ್ತು ಸ್ವಲ್ಪ ಜನ ಸ್ವಾಮೀಜಿಗಳಿವತ್ತು, ಮಠಾಧೀಶರುಗಳಿವತ್ತು, ನೀವುಗಳು ನಿಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ನೀವು ಇವತ್ತು ರಾಜಕಾರಣಿಗಳನ್ನ, ನಿಮ್ಮ ಏನು ಜಾತಿಯ ರಾಜಕಾರಣಿಗಳನ್ನ ಇವತ್ತು MLAಗಳು ಮಾಡೋಕ್ಕೆ ಕೊಟ್ಟಿದ್ದೀರಿ, ಅವ್ರಿಗೊಂದು ಮಿನಿಸ್ಟ್ರಿ ಕೊಡ್ಸೋಕೊಟ್ಟಿದ್ದೀರಿ. ದಯವಿಟ್ಟು ಇದನ್ನು ನಿಲ್ಲಿಸಿ. ಇದೆಲ್ಲ ನಿಮ್ಮ ಕೆಲಸ. ರಾಜಕಾರಣ ಮಾಡೋದಕ್ಕೆ ರಾಜಕಾರಣಿಗಳಿದ್ದಾರೆ, ರಾಜಕೀಯ ಪಕ್ಷಗಳಿದೆ, ಅವ್ರು ಮಾಡ್ತಾರೆ. ಸ್ವಾಮೀಜಿಗಳು ನೀವು ದಯವಿಟ್ಟು ಧರ್ಮ ಪ್ರಚಾರನ ಮಾಡಬೇಕು, ದೇಶನ ಉಳಿಸಬೇಕು. ಈ ದೇಶ ಉಳಿದಿರೋದು ಸಂತ ಪರಂಪರೆಯಿಂದ, ಈ ದೇಶ ಉಳಿದಿರೋದು ಭಕ್ತಿ ಪಂಥಗಳಿಂದ ಈ ದೇಶ ಉಳಿದಿರೋದು. ಈ ದೇಶನ ಯಾರು ಉಳಿಸಿದ್ದು? ಭಕ್ತಿ ಪಂಥಗಳು ಉಳಿಸಿದ್ದು. ಭಕ್ತಿ ಪಂಥಗಳೇ ಈ ದೇಶನ ಉಳಿಸಿದ್ದು. ಸ್ವಾಮೀಜಿಗಳೇ ಈ ದೇಶನ ಉಳಿಸಿದ್ದು. ಸಂತರೇ ಈ ದೇಶನ ಉಳಿಸಿದ್ದು. ಸ್ವಾಮಿ ವಿವೇಕಾನಂದರಿಂದ ಹಿಡಿದು, ಸ್ವಾಮಿ ವಿವೇಕಾನಂದರು, ಮಧ್ವಾಚಾರ್ಯರು, ಹೀಗೆ ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ. ಬಸವಣ್ಣವರು, ಪುರಂದರದಾಸರು, ಕನಕದಾಸರು, ದಾಸ ಪರಂಪರೆ, ಇಷ್ಟು ಎಲ್ಲ ಪರಂಪರೆ ನಮಗೆ ಎಲ್ಲಿಂದ ಬಂದಿದ್ದು? ಎಲ್ಲಿಂದ ಸ್ವಾಮಿ ಬಂದಿದ್ದು? ಸ್ವಾಮೀಜಿಗಳು ಕೊಟ್ಟಿದ್ದು, ಸಂತರು ಕೊಟ್ಟಿದ್ದು, ಸನ್ಯಾಸಿಗಳು ಕೊಟ್ಟಿದ್ದು. ಆದರೆ ಇವತ್ತು ಏನಾಗ್ತಿದೆ ಮಠಗಳ ಪರಿಸ್ಥಿತಿ? ಮಠಾಧೀಶಗಳು ಏನು ಮಾಡಕೊಟ್ಟಿದ್ದೀರಿ ಇವತ್ತು? ದಯವಿಟ್ಟು ನಿಲ್ಲಿಸಿ ಇದನ್ನು. ಇವತ್ತು ನಮ್ಮ ಹಿಂದೂಗಳದ್ದು ಒಂದು ದೊಡ್ಡ ಸಮಸ್ಯೆ ಅಂದರೆ ಜಾತಿ ಜಾತಿ ಜಾತಿ. ಯಾರೇ ಒಬ್ಬ ಹಿಂದೂನ ನೀವು ಕೇಳಿ, ನೀನು ಯಾವ ಸಮಾಜದವನು? ತಾನೊಬ್ಬ ಹಿಂದೂ ಅಂತ ಹೇಳೋದಕ್ಕೆ ಮುಂಚೆ ನಾನೊಬ್ಬ ಗೌಡ, ನಾನೊಬ್ಬ ಲಿಂಗಾಯತ, ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ SC, ನಾನೊಬ್ಬ ST. ಒಬ್ಬ ಹಿಂದೂ ಅಂತ ಹೇಳೋದಕ್ಕೆ ಮುಂಚೆ ಇಷ್ಟು ಜಾತಿಗಳು ಯಾಕೆ? ಇರಲಿ, ನಾನು ಬೇಡ ಅಂತ ಹೇಳಲ್ಲ. ಇದೆ, ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ, ಇರಲಿ. ನಮ್ಮ ಆಚಾರ ವಿಚಾರ ಕುಲಾಚಾರಗಳು ಏನಾದರೂ ಇರಲಿ. ಆದರೆ ಧರ್ಮ ದೇಶ ಅಂತ ಬಂದಾಗ ದಯವಿಟ್ಟು ನಾನು ಹಿಂದೂ ಸಮಾಜಕ್ಕೆ ಕಳಕಳಿಯಾಗಿ ಕೇಳ್ಕೊಳ್ತೀನಿ, ನಮ್ಮ ಎಲ್ಲ ಜಾತಿಗಳನ್ನು ಬಿಟ್ಟು, ನಮ್ಮ ಎಲ್ಲ ಪೂಜಾ ಪದ್ಧತಿಗಳನ್ನ ಬಿಟ್ಟು, ನಮ್ಮ ಎಲ್ಲ ಕುಲಾಚಾರಗಳನ್ನ ನಮ್ಮ ದೇವರ ಮನೆಯಲ್ಲಿ ಇಟ್ಟು ನಾವು ಧರ್ಮಕ್ಕೋಸ್ಕರ ನಿಲ್ಲಬೇಕು, ದೇಶಕ್ಕೋಸ್ಕರ ನಿಲ್ಲಬೇಕು. ನಮ್ಮ ರಾಜಕೀಯ ಆಸಕ್ತಿಗಳು ಯಾವುದ್ರ ಮೇಲಾದರೂ ಇರಲಿ, ನಾವು ಯಾವ ಪಕ್ಷನಾದರೂ ಇರಲಿ, ನಮ್ಗೆ ಅದು ಯಾವುದೂ ಬೇಡ. ದೇಶ ಧರ್ಮ ಅಂತ ಬಂದಾಗ ನಮ್ಮ ರಾಜಕೀಯ ಆಸಕ್ತಿಗಳನ್ನ ಹಿತಾಸಕ್ತಿಗಳನ್ನ ನಮ್ಮ ಮನೆ ಒಳಗಡೆ ಇಟ್ಟು ಬರೋಣ. ನಾವೆಲ್ಲ ಒಂದೇ, ನಾವು ಹಿಂದೂಗಳು. ಈ ದೇಶ ಏನಾದರೂ ಉಳಿಬೇಕು. ಇವತ್ತು ಮುಸಲ್ಮಾನರು ಯಾಕೆ ಅಷ್ಟು ಒಗ್ಗಟ್ಟಾಗ್ತಿದ್ದಾರೆ ಅಂದರೆ ಅವರು ಧರ್ಮನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಆದರೆ ನಮ್ಮಲ್ಲಿ ಏನಾಗ್ತಿದೆ ಇವತ್ತು? ಜಾತಿ ಜಾತಿ ಜಾತಿ, ಮೇಲು ಕೀಳು, ಬಡವ ಶ್ರೀಮಂತ, ದಲಿತ, ದೀನ ದಲಿತ, ಹೀಗೆ
ನೂರಾರು ವಿಚಾರಗಳನ್ನ ಹಿಡ್ಕೊಂಡು ನಾವಿವತ್ತು ಹಿಂದೂಗಳಲ್ಲಿ ಒಗ್ಗಟ್ಟಿಲ್ದಂಗೆ ಹರಿದು ಹಂಚಿ ಹೋಗಿದೆ ಈ ದೇಶ. ದಯವಿಟ್ಟು ಬೇಡ ಇದೆಲ್ಲ ನಿಲ್ಲಿಸ್ಬೇಕು ನಾವು. ನೋಡಿ, ಎಲ್ಲ ಧರ್ಮಗಳಲ್ಲೂ ಜಾತಿ ಇದೆ, ಎಲ್ಲ ಧರ್ಮಗಳಲ್ಲೂ ಜಾತಿ ಇದೆ. ಮುಸಲ್ಮಾನರಲ್ಲಿಲ್ವೇ? ಖಂಡಿತ ಇದೆ, ನೂರಾರು ಜಾತಿ ಇದೆ. ಆದರೆ ನೀವು ಒಬ್ಬ ಮುಸಲ್ಮಾನ ಕೇಳಿ ಅವನು ಮುಸಲ್ಮಾನ್ ಅಂತಲೇ ಹೇಳೋದು, ಅವನು ಜಾತಿ ಉಪಜಾತಿ ಅವನು ಯಾವುದನ್ನೂ ಹೇಳಲ್ಲ. ಯಾಕೆ ಹಿಂದೂ ಸಮಾಜದಲ್ಲಿ ಇದು ಬರ್ತಾ ಇಲ್ಲ? ಏನಕ್ಕೆ ಇದು ಬರ್ತಾ ಇಲ್ಲ ಅಂದರೆ ಧರ್ಮದ ಬಗ್ಗೆ ಹಿಂದೂಗಳಲ್ಲಿ ಏನೂ ಅರಿವಿಲ್ಲ. ಇದನ್ನು ಯಾರು ಮಾಡಬೇಕು? ಧರ್ಮದ ಅರಿವು ಯಾರು ಮೂಡಿಸ್ಬೇಕು? ಸಂತರು ಮಾಡಬೇಕು, ಸ್ವಾಮೀಜಿಗಳು ಮಾಡಬೇಕು, ಮಠಾಧೀಶಗಳು ಮಾಡಬೇಕು, ಮಠಮಾನ್ಯಗಳು ಮಾಡಬೇಕು. ಆದರೆ ತುಂಬ ಮಠಾಧೀಶರು ಇವತ್ತು ಮಠಗಳು ಬೇರೆ ದಿಕ್ಕಲ್ಲೇ ಹೊರಟಿದೆ, ಜಾತಿಗಳನ್ನ ಇಟ್ಕೊಂಡು ಹೊರಟಿದೆ. ದಯವಿಟ್ಟು ಇದನ್ನು ನಿಲ್ಲಿಸಿ. ಸ್ವಾಮೀಜಿಗಳಲ್ಲಿ ನಾನು ಕಳಕಳಿಯಾಗಿ ಕೇಳ್ತೀನಿ, ನಿಮ್ಮನ್ನು ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಗಲ್ಲಿನಲ್ಲಿ ಕೇರಿಗಳಲ್ಲಿ ರಸ್ತೆಗಳಲ್ಲಿ ಧರ್ಮ ಪ್ರಚಾರನ ಮಾಡಿ, ಜನರಲ್ಲಿ ಧರ್ಮದ ಜಾಗೃತಿನ ಮೂಡಿಸಿ. ಧರ್ಮದ ಜಾಗೃತಿ ಯಾವ ಜನರಲ್ಲಿ ಇರೋದಿಲ್ವೋ ಆ ದೇಶ ಖಂಡಿತವಾಗ್ಲೂ ಉಳಿಯಲ್ಲ. ಈ ದೇಶ ಇಷ್ಟು ವರ್ಷ ಇಷ್ಟು ಜನಾಂಗಗಳ ಆಕ್ರಮಣದ ನಂತರನೂ ಕೂಡ ಈ ದೇಶ ಉಳಿದಿದೆ ಅಂದರೆ ಖಂಡಿತ ಅದು ಧರ್ಮದ ಬಗ್ಗೆ ನಮ್ಮ ಹಿಂದಿನವರಿಗಿದ್ದ ಅರಿವು. ಆ ಕಾರಣಕ್ಕೋಸ್ಕರನೇ ಈ ದೇಶ ಇವತ್ತು ಇಲ್ಲಿವರೆಗೂ ಉಳಿದಿರೋದು. ದಯವಿಟ್ಟು ಸ್ವಾಮೀಜಿಗಳನ್ನ ಇದನ್ನು ಮಾಡಿ. ರಾಜಕಾರಣಿಗಳಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕೆಂದರೆ ರಾಜಕಾರಣಿಗಳು ಅವರು ಯಾವತ್ತೂ ಧರ್ಮದ ಪರ ನಿಲ್ಲಲ್ಲ. ಉದಾಹರಣೆಗೆ ಕಾಂಗ್ರೆಸ್ ತಗೊಳ್ಳಿ. ಈ ಕಾಂಗ್ರೆಸ್ ಇದೆಯಲ್ವಾ, ಇದು ಇಂಡಿಯಾ ಮನಸ್ಥಿತಿ. ಈ ಕಾಂಗ್ರೆಸ್ದು ಇಂಡಿಯಾ ಮನಸ್ಥಿತಿ. ಇಂಡಿಯಾಗೆ ಕೇವಲ 200ರಿಂದ 250 ವರ್ಷ ಚರಿತ್ರೆ ಅಷ್ಟೇ. ಆದರೆ ಹಿಂದೂಗಳು ಇಂಡಿಯಾ ಅಲ್ಲ, ಹಿಂದೂಗಳದು ಭಾರತ. ಹಿಂದೂಗಳೇ ಅರ್ಥ ಮಾಡ್ಕೊಳ್ಳಿ, ನಮ್ಮದು ಇಂಡಿಯನ್ಸ್ ಅಲ್ಲ, ನಾವು ಭಾರತೀಯರು, ನಾವು ಹಿಂದೂಗಳು. ನಾವು ಹಾಗಂತಾನೇ ಮುಂದುವರಿಬೇಕು. ಈ ಕಾಂಗ್ರೆಸ್ ಸಂಸ್ಕೃತಿ ಇದೆಯಲ್ಲ, ಇದು ಇಂಡಿಯನ್ ಸಂಸ್ಕೃತಿ. ಇಂಡಿಯನ್ ಸಂಸ್ಕೃತಿ ಅಂದರೆ ಇದು ಬ್ರಿಟಿಷರ ಸಂಸ್ಕೃತಿ. ಈ ಕಾಂಗ್ರೆಸ್ನವ್ರದ್ದು ಬ್ರಿಟಿಷರ ಸಂಸ್ಕೃತಿ. ಅವ್ರ ಆಳ್ವಿಕೆನೂ ಅಷ್ಟೇ ಬ್ರಿಟಿಷರ ಆಳ್ವಿಕೆನೇ. ಅವ್ರದ್ದು ಬರೀ ದಬ್ಬಾಳಿಕೆ ದೌರ್ಜನ್ಯ ಇದೆ ಅವ್ರ ಆಳ್ವಿಕೆ. ಈ ನೋಡಿ, ನಮಗೆ ಈ ದೇಶದಲ್ಲಿ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮ್ರಾಗಲಿ ನಮಗೆ ಸಮಸ್ಯೆನೇ ಅಲ್ಲ. ಖಂಡಿತ ನಮಗೆ ಸಮಸ್ಯೆನೇ ಅಲ್ಲ. ನಮಗೆ ಸಮಸ್ಯೆ ಯಾರು ಗೊತ್ತಾ? ಸಿದ್ದರಾಮಯ್ಯನಂಥವ್ರು. ಯಾರು ಹೇಳಿ? ಸಿದ್ದರಾಮಯ್ಯನಂಥವ್ರು ನಮಗೆ ಸಮಸ್ಯೆ ಆಗ್ತಿರೋದು. ರಾಹುಲ್ ಗಾಂಧಿ ಅಂಥವ್ರು ಸಮಸ್ಯೆ ಆಗ್ತಿರೋದು. ಒಟ್ಟಾರೆ ಈ ಕಾಂಗ್ರೆಸ್ ಈ ದೇಶದ ಸಮಸ್ಯೆ. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ. ನಿಜ, ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ. ಯಾಕೆಂದರೆ ಅಷ್ಟು ಇತಿಹಾಸ ಇದೆ ಅದಕ್ಕೆ, ಅಷ್ಟು ಪುರಾಣ ಇದೆ ಈ ದೇಶಕ್ಕೆ. ಆದರೆ ವೀಕ್ಷಕರೇ, ಇವತ್ತು ಒಂದು ಸಮಸ್ಯೆ ಆಗಿದೆ. ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಒಂದು ಕಳೆ ಬೆಳೆದಿದೆ. ಅದು ಕಳೆನೂ ಹೌದು, ಕೊಳೆನೂ ಹೌದು, ಮತ್ತು ಈ ದೇಶಕ್ಕೆ ಅಂಟಿರೋ ಕಳಂಕನೂ ಹೌದು. ಯಾವುದು ಗೊತ್ತಾ? ಅದು ಕಾಂಗ್ರೆಸ್. ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂದರೆ ಮೊದಲನೇದಾಗಿ ಈ ಕಾಂಗ್ರೆಸ್ಸನ್ನು ಕಳೆನ ಕಿತ್ತು ಸೈಡಿಗೆ ಇಟ್ಬಿಟ್ರೆ ನಾವೇನು ಇವತ್ತು ಒದಾಡ್ತಿದ್ದೀವಲ್ವ, ಮುಸಲ್ಮಾನರು ಅಂತ, ಅವ್ರು ನಮಗೆ ಸಮಸ್ಯೆನೇ ಅಲ್ಲ. ಅವರು ನಮಗೆ ಯಾವುದರಲ್ಲೂ ಸಾಟಿನೇ ಇಲ್ಲ. ಅವರು ನಮಗೆ ಸಮಸ್ಯೆ ಆಗ್ತಿರೋದು ಈ ಕಾಂಗ್ರೆಸ್ ಅನ್ನೋ ಒಂದು ಕಳೆ. ಈ ಕೊಳೆ ಮತ್ತು ಕಳೆ ಮತ್ತು ಈ ಶಾಪ ಇದನ್ನು ಕಿತ್ತು ಸೈಡಿಗೆ ಇಟ್ಬಿಟ್ರೆ ಈ ದೇಶ ಸಮೃದ್ಧಿ ಆಗಿಬಿಡುತ್ತೆ. ಅದು ಆಗಬೇಕು ಅಂದರೆ ಹಿಂದೂಗಳಲ್ಲಿ ಸಂಘಟಿತರಾಗಬೇಕು. ಹಿಂದೂಗಳು ಜಾತಿನ ಬಿಟ್ಟು ನಾನೊಬ್ಬ ಹಿಂದೂ ಅಂತ ನಿಲ್ಲಬೇಕು. ನಮ್ಮ ಅಸ್ತಿತ್ವನ ನಾವು ಉಳಿಸ್ಕೊಳ್ಬೇಕಂದ್ರೆ ಈ ಕಾಂಗ್ರೆಸ್ ಅನ್ನೋ ಕಳೆನ ಕಿತ್ತಾಕಿದ್ರೆ ಕುವೆಂಪುರವರು ಹೇಳಿದಂಗೆ, ಕುವೆಂಪುರವರ ಕಂಡ ಸರ್ವ ಜನಾಂಗದ ಶಾಂತಿಯ ತೋಟ ಖಂಡಿತ ಈ ದೇಶ ಆಗತ್ತೆ. ಇದಕ್ಕೆ ಸ್ವಾಮೀಜಿಗಳು ಮನಸ್ಸು ಮಾಡಬೇಕು. ಸ್ವಾಮೀಜಿಗಳು ಪ್ರಚಾರ ಮಾಡೋಕ್ಕೆ ಶುರು ಮಾಡಬೇಕು. ಮಾಡ್ತಿದ್ದಾರೆ ಸ್ವಾಮೀಜಿಗಳು, ಇಲ್ಲ ಅಂತಲ್ಲ. ಆದರೆ ನೀವು ಮಠ ಮಂದಿರಗಳು ಬಿಟ್ಟು ಹೊರಗಡೆ ಬನ್ನಿ. ಸಾರ್ವಜನಿಕ ಸ್ಥಳಗಳಲ್ಲಿ ದಯವಿಟ್ಟು 5 ಜನನೋ 10 ಜನನೋ 20 ಜನನೋ ಎಷ್ಟು ಜನ ಬರ್ತಾರೋ ಬರಲಿ, ದಯವಿಟ್ಟು ಪ್ರವಚನಗಳು ಕೊಡಿ. ಸಂಖ್ಯೆನ ಎಣಿಸ್ಬೇಡಿ. ಇವತ್ತು ಸಮಸ್ಯೆನೇ ಅದು. ಯಾರೋ ಒಬ್ಬರು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಎಷ್ಟು ಜನ ಬರ್ತಾರೆ ಅಂತ ಕೇಳ್ತಾರೆ. ದಯವಿಟ್ಟು ನಿಮ್ಗೆ ಬೇಡ ಅದು. ನಿಮ್ಮ ಪ್ರವಚನನ 4 ಜನ ಕೇಳಿ, 5 ಜನ ಕೇಳಿ, 10 ಜನ ಕೇಳಿ, 50 ಜನ ಕೇಳಿ, ಖುಷಿಯಿಂದ ಮಾಡೋಗಿ. 4 ಜನ ನಿಮ್ಮಿಂದ ಪ್ರೇರಿತರಾದರು ಅಂದರೆ ನೀವು 40 ಜನ ಅವ್ರು ಹುಟ್ಟಾಕ್ತಾರೆ. ದಯವಿಟ್ಟು ಸ್ವಾಮೀಜಿಗಳು ತಲೆಗಳು ಎಣಿಸ್ಬೇಡಿ. ನೀವು ನಿಮ್ಮ ಪ್ರಚಾರನ ನಿಷ್ಕಳಂಶವಾಗಿ ಮಾಡಿ. ಈ ಸಮಾಜ ಯಾವಾಗಲೂ ನಿಮ್ಮ ಜೊತೆಯಲ್ಲಿದೆ. ಮತ್ತು ನೀವೇ ಸಮಾಜನ ಸರಿದಾರಿಗೆ ತರಲಿಕ್ಕೆ ಸಾಧ್ಯ ಇರೋ ಜನ ನೀವೇ ಮಾಡಬೇಕು. ದಯವಿಟ್ಟು ಮಾಡಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮನ್ನು ಹೀಗೆ ಹೆಚ್ಚೆಚ್ಚು
ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.